ಇನ್ನು ಚಿಕ್ಕಮಗಳೂರಿಗೆ ಮದುವೆಗೆ ಅಂತ ಬಂದಿದ್ದ ಮಹಿಳೆ ನಿಗೂಢವಾಗಿ ನಾಪತ್ತೆಯಾಗಿರುವಂತಹ ಘಟನೆ ಆಗಿದೆ. 30 ಲಕ್ಷ ರೂಪಾಯಿ ಮೌಲ್ಯದ ಒಡವೆಯನ್ನ ಹಾಕಿದಂತ ಮಹಿಳೆ ಅನುಮಾನಾಸ್ಪದವಾಗಿ ನಾಪತ್ತೆಯಾಗಿರೋದು. ಹಾಸನದ ಬೇಲೂರಿನ ಕೆರೆಯ ಬಳಿ ಮಹಿಳೆಯ ಬಟ್ಟೆ, ಚಪ್ಪಲಿ ಹಾಗೂ ಬ್ಯಾಗ್ ಪತ್ತೆಯಾಗಿದೆ. ಹೀಗಾಗಿ ಅಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ತುಮಕೂರಿನ ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಬಂದಿದ್ದಂತಹ 29 ವರ್ಷದ ಪ್ರಿಯಾಂಕಾ ನಾಪತ್ತೆಯಾಗಿರುವಂತಹ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಕೆರೆಗೆ ಎಸೆದಿರಬಹುದು ಅನ್ನುವಂತ ಶಂಕೆ ವ್ಯಕ್ತವಾಗಿದ್ದು ಅಲ್ಲಿ ಹುಡುಕಾಟವನ್ನು ಈಗ ನಡೆಸಲಾಗ್ತಾ ಇದೆ. ಬೇಲೂರು ತಾಲೂಕಿನ ಕಲ್ಕೆರೆ ಗ್ರಾಮದ ಕೆರೆಯಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. 30 ಲಕ್ಷ ರೂಪಾಯಿಯ ಆಭರಣಕ್ಕಾಗಿ ಅಪಹರಿಸಿ ಕೊಲೆ ಮಾಡಿರುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನಿನ್ನೆ ಬೇಲೂರು ಠಾಣೆಯಲ್ಲಿ ನಾಪತ್ತೆ ಕೇಸನ್ನ ಕುಟುಂಬಸ್ಥರು ದಾಖಲಿಸಿದ್ರು. ಇವತ್ತು ಬೆಳಿಗ್ಗೆ ಕಲ್ಕೆರೆ ಗ್ರಾಮದ ಬಳಿ ಮಹಿಳೆ ಪ್ರಿಯಾಂಕಾ ಅವರ ಬಟ್ಟೆ ಹಾಗೂ ಚಪ್ಪಲಿಗಳು ಪತ್ತೆಯಾಗಿದೆ. ಹಾಗಾಗಿ ಆ ಕೆರೆಯಲ್ಲಿ ಶವವನ್ನ ಎಸೆದು ಹೋಗಿರಬಹುದು ಅನ್ನುವಂತಹ ಅನುಮಾನಗಳು ಕೂಡ ಇದೆ. ಹಾಗಾಗಿ ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಕೆರೆಯಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕೆರೆಯ ಪಕ್ಕದಲ್ಲೇ ಸಿಕ್ಕಿರುವಂತಹ ಮಹಿಳೆಯ ಬಟ್ಟೆ, ಚಪ್ಪಲಿ ಹಾಗೂ ಬ್ಯಾಗ್. ಕುಣಿಗಲ್ ಮೂಲದ ಮಹಿಳೆ ಪ್ರಿಯಾಂಕಾ ಅವರು ನಿಗೂಢವಾಗಿ ನಾಪತ್ತೆಯಾಗಿದ್ರು. ಈ ಕೆರೆಯ ಸ್ಥಳದಲ್ಲಿ ಅವರ ಬಟ್ಟೆಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಮರ್ಡರ್ ಮಾಡಿ ಈ ಒಂದು ಕೆರೆಗೆ ಎಸೆದಿರಬಹುದು ಅನ್ನುವಂತಹ ಶಂಕೆ ಹಿನ್ನೆಲೆಯಲ್ಲಿ ಈಗ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಶೋಧವನ್ನು ನಡೆಸ್ತಾ ಇದ್ರು. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮುಂದುವರಿಸೋದ್ರ ಜೊತೆಗೆ ಡ್ರೋನ್ ಅನ್ನ ಬಳಸಿ ತನಿಖೆ ಈ ಒಂದು ಶೋಧವನ್ನು ಸಹ ನಡೆಸ್ತಾ ಇದ್ದಾರೆ. ಇದು ಬೇಲೂರು ಮತ್ತು ಹಾಸನ ಮಾರ್ಗ ಮಧ್ಯೆ ಇರುವಂತಹ ಕಲ್ಕೆರೆ ಕೆರೆ. ಈ ಕಲ್ಕೆರೆ ಕೆರೆಗೆ ಶವವನ್ನು ಎಸೆದಿರಬಹುದು ಪ್ರಿಯಾಂಕಾ ಅವರ ಶವವನ್ನು ಅನ್ನುವಂತ ಅನುಮಾನ ಇದೆ. ಪ್ರಿಯಾಂಕಾ ಅವರು ಗುರುವಾರ ಚಿಕ್ಕಮಗಳೂರಿಗೆ ಮದುವೆಗೆ ತೆರಳಿರ್ತಾರೆ. ಮದುವೆಗೆ ತೆರಳಿ ನಂತರದಲ್ಲಿ ಅವರು ಅವರ ತವರು ಮನೆಯಾದಂತಹ ಮತ್ತಾವರಕ್ಕೆ ತೆರಳ್ತಾರೆ. ಮತ್ತಾವರದಲ್ಲಿ ಅವರ ತಾಯಿಯರನ್ನ ಮಾತಾಡಿಸಿ ನಂತರ 7 ಗಂಟೆಯ ನಂತರ ಅವರು ಈ ಒಂದು ಬೇಲೂರು ಬಸ್ ನಿಲ್ದಾಣಕ್ಕೆ ಬರ್ತಾರೆ. 7:30 ನಂತರದಲ್ಲಿ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಒಬ್ಬರಿಗೆ ಕರೆಯನ್ನ ಮಾಡಿ ಹೇಳ್ತಾರೆ, ಈ ಒಂದು ಬೇಲೂರಿನ ಬಸ್ ನಿಲ್ದಾಣದ ಬಳಿ ಇದ್ದೇನೆ ಅನ್ನುವಂತ ಮಾತನ್ನ ಅವರು ಹೇಳಿರ್ತಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಿಯಾಂಕಾ ನಾಪತ್ತೆಯ ನಂತರದಲ್ಲಿ ಅವರು 8 ಗಂಟೆಗೆ ಫೋನ್ ಮಾಡಿ ಅದಾದ ಬಳಿಕ ಅವರು ಯಾರ ಸಂಪರ್ಕಕ್ಕೂ ಸಿಗೋದಿಲ್ಲ. ಆದ್ರೆ ಇಂದು ಬೆಳಗ್ಗೆ ಅವರು ಧರಿಸಿದ್ದಂತಹ ಉಡುಪು ಕಲ್ಕೆರೆ ಗೇಟ್ ಬಳಿ ಅಂದ್ರೆ ಕೆರೆಯ ಬಳಿ ಪತ್ತೆಯಾಗಿರೋದು. ಜೊತೆಗೆ ಇಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ತೆರಳುತ್ತಿದ್ದಂತವರು ಅಲ್ಲಿ ಇದ್ದಂತ ಆಧಾರ್ ಕಾರ್ಡ್ ಅನ್ನ ನೋಡಿ ಆ ಆಧಾರ್ ಕಾರ್ಡ್ ನಲ್ಲಿ ಇದ್ದಂತಹ ಪ್ರಿಯಾಂಕಾ ಅವರ ಪತಿ ರುದ್ರೇಶ್ ಅವರಿಗೆ ಫೋನ್ ಅನ್ನ ಮಾಡ್ತಾರೆ. ಸ್ಥಳದಲ್ಲಿ ನಿಮ್ಮ ಪತ್ನಿ ಆಧಾರ್ ಕಾರ್ಡ್ ಸಿಕ್ಕಿದೆ ಅಂತ. ಈ ಹಿನ್ನೆಲೆಯಲ್ಲಿ ಅವರಿಗೆ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿ ಅಲ್ಲಿ ಸ್ಥಳೀಯರು ಪರಿಶೀಲನೆ ನಡೆಸಿ ಆದ್ರೆ ಅವರಿಗೆ ಕಣ್ಣಿಗೆ ದೇಹ ಆಗ್ಲಿ ಬೇರೆ ಏನು ಸಹ ಗೋಚರ ಆಗೋದಿಲ್ಲ. ಇದಾದ ನಂತರದಲ್ಲಿ ಪೊಲೀಸರಿಗೆ ದೂರನ್ನ ಕೂಡ ಹೋದಾಗ ಅವರು ಯಾರು ಸಹ ದೂರನ್ನ ಪಡಿಲಿಲ್ಲ ಅನ್ನುವಂತಹ ಒಂದು ದೂರನ್ನು ಸಹ ಪೊಲೀಸರ ವಿರುದ್ಧವೇ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಹೇಳೋದಾದ್ರೆ ಈ ಮಹಿಳೆ ಧರಿಸಿದ್ದಂತಹ 30 ಲಕ್ಷಕ್ಕೂ ಅಧಿಕ ಈ ಒಂದು ಬೆಲೆ ಬಾಳುವ ಚಿನ್ನಾಭರಣಗಳಿಗಾಗಿ ಕೊಲೆಯನ್ನ ಮಾಡಲಾಗಿದೆಯಾ ಅನ್ನುವಂತಹದ್ದು ಅನುಮಾನ ಇದೆ. ಈ ಮಹಿಳೆ ಪ್ರಿಯಾಂಕಾ ಅವರು 10 ವರ್ಷದ ಹಿಂದೆ ಯಲೂರಿಗೆ ಮದುವೆ ಆಗಿರ್ತಾರೆ. ಕುಣಿಗಲ್ ಸಮೀಪದ ಯಲಿಯೂರು ರುದ್ರೇಶ್ ಅವರಿಗೆ ಮದುವೆ ಆಗಿರ್ತಾರೆ. ನಂತರದಲ್ಲಿ ಯಲಿಯೂರಿನಿಂದ ಚಿಕ್ಕಮಗಳೂರಿಗೆ ಮದುವೆಗೆ ತೆರಳಿರ್ತಾರೆ ಗುರುವಾರ ನಂತರ 7:30ರವರೆಗೆ ಸಂಪರ್ಕದಲ್ಲಿರ್ತಾರೆ. ಅದಾದ ನಂತರದಲ್ಲಿ ಇವರು ಸಂಪರ್ಕ ಕಡಿತಗೊಂಡಿದೆ. ಪರಿಚಿತರ ಜೊತೆ ಇದ್ದೇನೆ ಅನ್ನುವಂತ ಮಾಹಿತಿಯನ್ನು ಅವರು ಚಿಕ್ಕಮ್ಮಗೆ ಹೇಳಿದ್ದಾರೆ. ಪರಿಚಿತರ ಇವರನ್ನ ಕರೆತಂದು ಕೊಲೆ ಮಾಡಿದ್ದಾರಾ ಚಿನ್ನಾಭರಣಕ್ಕಾಗಿ ಅನ್ನುವಂತ ಅನುಮಾನ. ಜೊತೆಗೆ ಬೇರೆ ಯಾವ ಕಾರಣಕ್ಕಾಗಿ ಮಹಿಳೆ ಈ ರೀತಿ ಮಾರ್ಗ ಮಧ್ಯೆ ಅಂದ್ರೆ ಹಾಸನ ಮತ್ತು ಬೇಲೂರು ಮಾರ್ಗ ಮಧ್ಯೆ ಕಲ್ಕೆರೆ ಕೆರೆಯ ಬಳಿಯಲ್ಲಿ ಈ ರೀತಿ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ ಅನ್ನುವಂತಹದ್ರ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಮಹಿಳೆಯ ದೇಹ ಇನ್ನೂ ಪತ್ತೆ ಆಗಿಲ್ಲ. ಆದ್ರೆ ಮಹಿಳೆ ಬಟ್ಟೆಗಳು ಈಗ ಪತ್ತೆಯಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ. ಚಿಕ್ಕಮಗಳೂರಿಗೆ ಬಂದಿದ್ದಂತಹ ಪ್ರಿಯಾಂಕಾ ಬೇಲೂರಿನಲ್ಲಿ ಕಿಡ್ನಾಪ್ ಆಗಿರಬಹುದು ಅನ್ನುವಂತ ಶಂಕೆ ವ್ಯಕ್ತವಾಗ್ತಿದೆ. ಹಾಸನದ ಬೇಲೂರಿನಲ್ಲಿರೋ ತನ್ನ ತಾಯಿ ಮನೆಗೆ ಹೋಗಿದ್ದಂಥ ಪ್ರಿಯಾಂಕಾ ಗುರುವಾರ ರಾತ್ರಿ ಬೇಲೂರು ಬಸ್ ನಿಲ್ದಾಣದಿಂದ ಪ್ರಿಯಾಂಕಾ ಕಣ್ಮರೆಯಾಗಿರೋದು.
ತಾಯಿ ಮನೆಗೆ ಹೋಗಿ ವಾಪಸ್ ಊರಿಗೆ ಹೊರಟಿದ್ದಾಗ ಪ್ರಿಯಾಂಕಾಳ ಕಿಡ್ನಾಪ್ ಆಗಿದೆಯಾ? ಪ್ರಿಯಾಂಕಾ ಧರಿಸಿದ್ದಂತಹ ಆಭರಣಗಳ ಕಾರಣಕ್ಕೆ ಕಿಡ್ನಾಪ್ ಆಗಿರುವಂತಹ ಅನುಮಾನಗಳು ಇಲ್ಲಿ ಮೇಜರ್ ಆಗಿ ವ್ಯಕ್ತ ಆಗ್ತಾ ಇರೋದು. ಗುರುವಾರ ರಾತ್ರಿ 9 ಗಂಟೆಯ ನಂತರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಬೇಲೂರಿನಿಂದ ಕಿಡ್ನಾಪ್ ಮಾಡಿ ಕಲ್ಕೆರೆ ಗ್ರಾಮಕ್ಕೆ ದುಷ್ಕರ್ಮಿಗಳು ಕರ್ಕೊಂಡು ಬಂದಿದ್ರ. ಮಹಿಳೆಯ ಬಟ್ಟೆ, ಒಳ ಉಡುಪುಗಳು, ಚಪ್ಪಲಿ, ಬ್ಯಾಗ್ ಇದೆಲ್ಲವೂ ಕೂಡ ಕೆರೆಯ ಬಳಿ ಪತ್ತೆಯಾಗಿದೆ. ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಈಗ ಎಲ್ಲ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಬಟ್ಟೆ, ಚಪ್ಪಲಿ, ಬ್ಯಾಗ್ ಸಿಕ್ಕಿರುವಂತಹ ಕೆರೆಯ ಸಮೀಪದಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಪ್ರಕರಣ ನಿಗೂಢವಾಗಿಯೇ ಇದೆ. ಏನಾಯಿತು, ಯಾರು ಕಿಡ್ನಾಪ್ ಮಾಡಿದ್ರು ಎಲ್ಲವೂ ಕೂಡ ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ತಾಯಿಯ ಮನೆಯಿಂದ ಊರಿಗೆ ಹೊರಟಿದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಾರು ರಾತ್ರಿ 9 ಗಂಟೆಯ ನಂತರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಅನ್ನುವಂಥ ವಿಚಾರ. ನಿನ್ನೆಯೇ ಈ ಬಗ್ಗೆ ಪೊಲೀಸರಿಗೆ ದೂರನ್ನ ನೀಡಲಾಗಿತ್ತು. ಮದುವೆಗೆ ಬಂದು ನಿಗೂಢವಾಗಿ ಮಹಿಳೆ ನಾಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿತ್ತು. ಇವತ್ತು ಬಟ್ಟೆ, ಬ್ಯಾಗ್ ಸಿಕ್ಕಿದೆ ಅಂತ ಹೇಳಿ ಹಾಸನ ಎಸ್ಪಿ ಶುಭಾನ್ವಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ. 3 ಕಡೆ ಪ್ರಿಯಾಂಕಾ ಬಟ್ಟೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಕುಣಿಗಲ್ನಿಂದ ಮದುವೆಗೆ ಅಂತ ಚಿಕ್ಕಮಗಳೂರಿಗೆ ಪ್ರಿಯಾಂಕಾ ಬಂದಿದ್ರು. ನಿನ್ನೆ ಕುಣಿಗಲ್ಗೆ ತೆರಳೋದಕ್ಕೆ ತಾಯಿ ಜೊತೆಗೆ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ. ರಾತ್ರಿ 9 ಗಂಟೆ ಬಳಿಕ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಎಸ್ಪಿ ಶುಭಾನ್ವಿತ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ಬೇಲೂರು ಸ್ಟೇಷನ್ ಅಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದ್ಮೇಲೆ ಅರೆಹಳ್ಳಿಯಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತೆ ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ ಆ್ಯಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅವರು ಆ್ಯಕ್ಚುಲಿ ಮದುವೆ ಆಗಿತ್ತು ಅವರದು. ಗಂಡನ್ ಮನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.